ಆನ್ಲೈನ್ ಗೇಮ್ ಬೆಟ್ಟಿಂಗ್ ದಂಧೆಯ ಕಿಂಗ್ ಪಿನ್ ರಘು ಶೆಟ್ಟಿ ದುಬೈಗೆ ಪರಾರಿ ಅನ್ನೋ ಒಂದು ಮಾಹಿತಿ ಈಗ ಬರ್ತಾ ಇದೆ. ದುಬೈ ಎಲ್ಲ ಕಾಶಿಗೆ ಹೋದ್ರು ಕೂಡ ಎಲ್ಲಿ 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 ಹೋದ್ರು ಕೂಡ ಬಿಡಲ್ಲ. ಯಾಕಂದ್ರೆ ಕಾನೂನಿನ ಕೈ ಬಹಳ ಬಿಗಿಯಾಗಿದೆ. ಕಾನೂನು ನಿಮ್ಮನ್ನ ಯಾವ ಕಾರಣಕ್ಕೂ ಬಿಡುತ್ತೆ ಅನ್ನೋದು ತಿಳ್ಕೊಬೇಡಿ. ಎಷ್ಟು ಸಲ ಅಂತ ದುಬೈಗೆ ಹೋಗ್ತೀರಿ, ದುಬೈಗೆ ಹೋದ್ರೆ ಅಲ್ಲೇ ಇರ್ಬೇಕು, ಇಲ್ಲಿ ಬರಂಗಿಲ್ಲ ಇನ್ನು. ಯಾಕೆಂದ್ರೆ ಏನು ನಮ್ಮ ಏರ್ಪೋರ್ಟಿಗೆ ಕೂಡ ನಿಮ್ಮ ಮೇಲೆ ದೂರು ದಾಖಲು ಮಾಡಿ ಮಾಹಿತಿಯನ್ನು ಕಳಿಸುವಂತ ಕೆಲಸ ಕೂಡ ನಾವು ಮಾಡ್ತೇವೆ, ಬಿಡಲ್ಲ. ಎಂಬೆಸಿ ಕೂಡ ಸರಿ, ಅದಿರ್ಲಿ. ಏನ್ ಲೀಸ್ಟ್ ಬೆಳೀತಾ ಇದಾರಿ, ಯಪ್ಪ 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 ಯಪ್ಪ. ಯಾರು ಬೇಜಾರಾಗಬೇಡಿ, ಹೆಸರು ಹೇಳಿದ ತಕ್ಷಣ ಏನಪ್ಪ ನಾನೇ ಅಂತೇಳಿ. ನಾನು ಗ್ಯಾಂಬ್ಲಿಂಗ್ ಮಾಡೋರ ಪಟ್ಟಿ ಮಾತ್ರ ಹೇಳ್ತಾ ಇದ್ದೇನೆ, ನಿಯತ್ತಿಂದ ನ್ಯಾಯದಿಂದ ದುಡ್ಕೊ ತಿನ್ನೋರ್ ಪಟ್ಟಿ ಹೇಳ್ತಾ ಇಲ್ಲ. ಹೆಸರು ಕಾಕಾತಾಳಿಯ ನಿಮ್ಮ ಹೆಸರು ಇರುತ್ತೆ, ಅದಕ್ಕೆ ಬೇಸರ ಆಗಬೇಡಿ. ಈಗ ಈ ರಘು ಶೆಟ್ಟಿ ಅಂತ ಹೇಳ್ತೀನಿ. ರಘು ಶೆಟ್ಟಿ ನನ್ನ ಅಣ್ಣನ ಹೆಸರು ರಘು ಶೆಟ್ಟಿನೇ ಇದೆ, ಹಾಗಂತ ಹೇಳ್ಬಿಟ್ಟು ನನ್ನ ಅಣ್ಣ ಅಂತ ಹೇಳಕ್ ಬರಲ್ಲ. ಈ ಅಯೋಗ್ಯ ಕೆಲಸ ಏನ್ ಮಾಡ್ತಾರೋ, ಅಯೋಗ್ಯ ಕೆಲಸ ಮಾಡ್ತಾರೋ ಅವ್ರು ಮಾತ್ರ ಆಗ್ತದೆ. ತಾವ್ ಯಾರು ಬೇಸರ ಆಗಬೇಡಿ, ಯಾರು ಅನುಮಾನಿಸಬೇಡಿ ಬೇರೆಯವ್ರನ್ನ. ಯಾರ್ಯಾರು ಆರೋಪಿಗಳಿದಾರೋ ಅವರ ಪಟ್ಟಿಯನ್ನ ಅಡ್ರೆಸ್ ಸಮೇತವಾಗಿ ನಿಮಗೆ ಮತ್ತೆ ವಿಳಾಸ ಸಮೇತವಾಗಿ ದೂರು ನೀಡಿದ ನಂತರ, ಅವರ ಫೋಟೋ ಸಮೇತವಾಗಿ ದೂರು ನೀಡಿದ ನಂತರ ನಿಮ್ಗೆ ಕೊಡುವಂತ ಕೆಲಸನ ನಾನು ಮಾಡ್ತೀನಿ, ನಿಮ್ಗೆ ತೋರಿಸುವಂತ ಕೆಲಸನ ಮಾಡ್ತೀನಿ. ಅಲ್ಲಿವರೆಗೆ ಯಾರು ಅನ್ಯತಾ ಭಾವಿಸ್ಬೇಡಿ. ಪಕ್ಕದಲ್ಲಿ ಯಾರು ಹೋಗ್ತಾ ಇದ್ರೋ ನೀವ ಯಾರು ಈ ಕೆಲಸ ಮಾಡ್ತಾ ಇದಾರೋ ಅವರಿಗೆ ಮಾತ್ರ ಇದು ಆಗಿರ್ತದೆ ಅಂತ ಹೇಳ್ತಾ ಲೀಸ್ಟ್ ಬಹಳ ದೊಡ್ಡಕ್ಕೆ ಬೆಳೀತಾ ಇದೆ. ಪಾರ್ಕರ್ ರ್ಯಾಪ್ ಇದೆಯಲ್ಲ, ಏನೋ ಎಕ್ಸ್ಚೇಂಜ ಎಂತದ ಇದೆಯಪ್ಪ, ಇಂಗ್ಲಿಷ್ ಅಲ್ಲಿ ಇದೆ, ಅದು ನಂಗೆ ಗೊತ್ತಾಗಿಲ್ಲ. ಅದಕ್ಕೆ ಎಂತ 777 ಅಂತೆ, 777. ಈ ಆಪ್ ನಲ್ಲಿ ಕೆಲಸ ಮಾಡ್ತಾ ಇರೋರು ಬಹಳಷ್ಟು ಜನ. ನಾನೆಲ್ರಿಗೂ ಒಂದೇ ಮಾತು ಹೇಳ್ತಾ ಇದ್ದೀನಿ, ಇವರಿಗೆ ಯಾರ್ಯಾರು ಅಕೌಂಟ್ ನಂಬರ್ಗಳನ್ನ ಕೊಟ್ಟಿದ್ದೀರೋ ಅಕೌಂಟ್ ಮಾಡಿ. ಈ ಅಕೌಂಟ್ ಅದು ಕೆನರಾ ಬ್ಯಾಂಕು, ಕೆಲವು ಬ್ಯಾಂಕ್ಗಳಿದೆಯಂತೆ. ಇಂತಿಂತ ಬ್ಯಾಂಕ್ ಆದ್ರೆ ಬೇಗ ಇದಾಗುತ್ತೆ, ಏನು ತೊಂದರೆ ಆಗಲ್ಲ ಅನ್ನೋದಿದೆ. ಕೆನರಾ ಬ್ಯಾಂಕು ಮತ್ಯಾವ್ದ್ರಿ, ಕೆನರಾ ಬ್ಯಾಂಕು, HDFC, ಯಾವ್ದಾವ್ದೋ ಬ್ಯಾಂಕ್ ಹೆಸರು ಹೇಳಿದ್ದಾರೆ, ಅದು ಇದೆ ಡೀಟೇಲ್. ಅದಾದ್ರೆ ಏನು ತೊಂದರೆ ಆಗಲ್ಲ. ಬೇರೆ ಬ್ಯಾಂಕ್ಗಳಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಈ ಅಕೌಂಟ್ ಮಾಡಿದಾಗ ಪ್ರಶ್ನೆ ಮಾಡ್ತಾರೆ, ಹೋಲ್ಡ್ ಮಾಡ್ತಾರೆ ಅನ್ನೋ ಒಂದು ಮಾತಿದೆಯಂತೆ. ಸೊ ಅದೇ ಪ್ರಕಾರವಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನೋಡಿ, ಇದು ಕುತ್ತಿಗೆಗೆ ಬಿಗಿತದೆ. ಕಾನೂನಿನ ಕುಣಿಕೆಗೆ ನೀವೆಲ್ಲರೂ ಬಿದ್ದೇ ಬೀಳ್ತೀರಾ. ಅದಕ್ಕಿಂತ ಮೊದಲೇ ನಾನು ಸಾರ್ವಜನಿಕರಲ್ಲಿ ಹೇಳ್ತೀನಿ, ಯಾರು ಮೋಸ ಹೋಗಿದ್ದೀರೋ ಈ ಹಣದ ಆಸೆಗೆ, ಪರ್ಸೆಂಟೇಜ್ ಆಸೆಗೆ, ನಿಮ್ಮ ಅಕೌಂಟ್ಗಳನ್ನ ಯಾರಿಗೆ ಕೊಟ್ಟಿದ್ದೀರೋ ನೀವೆಲ್ಲರೂ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಮಾಹಿತಿಯನ್ನ ಕೊಡಿ. ಅದನ್ನ ಹಾಗೆ ಕೊಡಬೇಡಿ, ನನಗೊಂದು ಕಾಪಿ ಕಳಿಸಿ ಕೊಡಿ. ಯಾಕೆಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕೇಳಲು ಮಾಯ ಆದ್ರೂ ಆಗಬಹುದು, ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಯಾಕೆ ಕೊಡ್ತೀರಾ ಅಂತ ಕೇಳಬಹುದು. ಅದರಿಂದ ಒಂದು ಕಾಪಿಯನ್ನ ನನಗೆ ಕೊಡಿ, ನಾನು ಈಚೆಯಿಂದ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೇನೆ, ನನ್ನ ಲಿಸ್ಟಲ್ಲಿ ಕಳಿಸ್ತೇನೆ ಯಾರ್ಯಾರಿದ್ದಾರೆ ಅಂತೇಳಿ. ಯಾರ್ಯಾರು ಇಲ್ಲಿವರೆಗೆ ಯಾರ್ಯಾರನ್ನ ಅಕೌಂಟ್ ಕೊಡಿ, ನಿಮ್ಮ ಅಕೌಂಟ್ ಕೊಡಿ, ನಿಮ್ಮ ಅಕೌಂಟ್ಗೆ ಇಷ್ಟು ದುಡ್ಡು ಹಾಕ್ತೀವಿ, ಇಷ್ಟು ಪರ್ಸೆಂಟೇಜ್ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಿರಾತಕರು, ಪಾರ್ಕಾರ್ ಆಪ್ ಆಗಿರ್ಬೋದು, ಇನ್ನೊಂದರ ಆಪ್ ಆಗಿರ್ಬೋದು, ಬೆಟ್ಟಿಂಗ್ ಆಪ್, ಇವರು ಯಾರ್ಯಾರು ತಗೊಂಡಿದಾರೋ, ಯಾರ್ಯಾರು ನಿಮ್ಮ ಹತ್ರ ನಂಬರ್ನ ಇಸ್ಕೊಂಡು, ಆಧಾರ್ ಕಾರ್ಡ್ ಇಸ್ಕೊಂಡು ಇನ್ನೊಂದು ಹೊಸ ಅಕೌಂಟ್ ಮಾಡಿಸೋದು, ಅಥವಾ ಈಗ ಇದ್ದ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತ ಬಿಟ್ಟು ತಗೊಂಡಿದಾರೋ ಅವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ನನ್ನನ್ನ ಮತ್ತು ಪಕ್ಕದಲ್ಲಿರುವ ನಿಮ್ಮ ಪೊಲೀಸ್ ಠಾಣೆಯನ್ನ ಭೇಟಿಯಾಗಿ, ಹೀಗೀಗೆ ನನ್ನ ಹತ್ರ ಅಕೌಂಟ್ ತಗೊಂಡಿದ್ದಾರೆ, ಇದರಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಾನ್ ಜವಾಬ್ದಾರ ಅಲ್ಲ ಅಂತ. ಯಾಕೆಂದ್ರೆ ಗಂಗೊಳ್ಳಿ ಠಾಣೆಯಲ್ಲಿ ಒಂದು ಠಾಣೆಯಲ್ಲಿ ದೂರು ದಾಖಲಾಗಿದೆ, ನೀವು ಗಮನಿಸಿರ್ಬೋದು. ಒಬ್ಬ ವ್ಯಕ್ತಿಗೆ ಪಾಪ ಅವನು ಹೊರಗಡೆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಯುವಕ, ತಾಯಿ ಮಾತ್ರ ಮನೆಯಲ್ಲಿದ್ದಾರೆ. ಆತನಿಗೆ 5 ಕೋಟಿ ಅಕೌಂಟಿಗೆ ಬಂದಿದೆ. ಹಾಕಿಸ್ದೋನು ಹೆಸರು ಸುದರ್ಶನ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಈ ಒಬ್ಬ ಬುಕ್ಕಿ ಹಾಕ್ಸಿರುವಂತ ಕೆಲಸ ಇದು. 5 ಕೋಟಿ ಬಂದಿದ್ದಕ್ಕೆ ಕೇಸ್ ಆಗಿ ಪಾಪ ಇನ್ನೂ ಅಲ್ದಾಡ್ತಾ ಇದ್ದಾನೆ ಈ ಯುವಕ, ಕಾರ್ಮಿಕ. ಸೊ ಹಾಗಾಗಿ ನಿಮಗೂ ಕೂಡ ನಿಮ್ಮ ತಲೆ ಮೇಲೆ ಕೂಡ ಕತ್ತಿ ಬೀಸುತ್ತೆ ಇದು. ನೀವು ಅಕೌಂಟಿಗೇನೋ ಇಷ್ಟು ಪರ್ಸೆಂಟ್ ಅಷ್ಟು ಪರ್ಸೆಂಟ್ ಆಸೆಗೆ ನೀವೇನಾದ್ರು ದುಡ್ಡು ಹಾಕ್ಸ್ಕೊಂಡಿದ್ದೆ ಹೋದಾದ್ರೆ ರವಿ ಶೆಟ್ರು ಮಾಡ್ತಾ ಇರೋ ಕೇಸಲ್ಲಿ ಖಂಡಿತವಾಗಿಯೂ ಸಿಕ್ಕಾಕಬೀಳ್ತೀರಿ. ಅವಾಗ ಸಿಕ್ಕಾಕಬೀಳ್ದು ಒಳ್ಳೆ ಒದ್ದಾಡೋದಕ್ಕಿಂತ ನನಗೂ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ತಾವು ಈಗಲೇ ನೀವು ಮಾಹಿತಿಯನ್ನ ಕೊಟ್ರೆ, ನನಗೆ ಮಾತ್ರ ಅಲ್ಲ, ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ನೀವು ಅದನ್ನ ಕೊಟ್ಟಿದ್ದೇ ಹೋದಾದ್ರೆ ನೀವು ಸೇಫ್ ಆಗ್ತೀರಾ ಅನ್ನೋದು ನನ್ನ ಅನಿಸಿಕೆ ಪ್ರಕಾರ. ನಿಮ್ಮ ಪರವಾಗಿ ಬ್ಯಾಟಿಂಗ್, ಯಾಕಂದ್ರೆ ನಿಮ್ಗೆ ಪರವಾಗಿ ನಾನು ನಿಂತು ಬ್ಯಾಟಿಂಗ್ ಮಾಡಬಹುದು. ಈಗಾಗಲೇ ಪಟ್ಟಿ ಬೆಳೀತಾ ಇದೆ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಈ ರಘು ಶೆಟ್ಟಿ ಅನ್ನೋ ಆತ ಇದಕ್ಕೆ ಕಿಂಗ್ ಪಿನ್.
ಈತ ಈಗ ಆಲ್ರೆಡಿ ದುಬೈಗೆ ಹೋಗಿ ಆಗಿದೆ ಅನ್ನೋ ಒಂದು ಮಾಹಿತಿ ನನಗೆ ಬರ್ತಾ ಇದೆ. ಅಂದ್ರೆ ಎಸ್ಕೇಪ್ ಆಗೋಗಿದೆ ಅಂತ. ಇನ್ನು ಉಳಿದವರೆಲ್ಲ ಇವತ್ತು ನಾಳೆಯಲ್ಲಿ ಮೋಸ್ಟ್ಲಿ ಅಥವಾ ನಿನ್ನೆ ರಾತ್ರಿಯಿಂದಾನೇ ಶುರು ಇಟ್ಕೊಂಡಿದ್ದಾರೆ. ಒಬ್ಬೊಬ್ರೆ ಗೋವಾ, ಮೊನಾಲಿಯಾ, ಅಲ್ಲಿಗೆ ಇಲ್ಲಿಗೆ ಟ್ರಿಪ್ ಹೋಗ್ಬಿಡ್ತಾರೆ. ಒಂದು ವಾರ ಬರಲ್ಲ, 10 ದಿನ ಬರಲ್ಲ. ಅಷ್ಟರೊಳಗಡೆ ಪೊಲೀಸ್ ಇಲಾಖೆಯವರು ಹಿಡಿದ್ರೆ ಒಳ್ಳೇದು, ಇಲ್ಲೇ ಹಿಡಿಬಹುದು. ಇಲ್ಲ ಅಂತ ಹೇಳಿದ್ರೆ ಗೋವಾದಿಂದ ಹಿಡಿದು ಎಳೆದು ತಂದೆವು, ಇಂಥ ಒಬ್ಬ ಬುಕ್ಕಿಯನ್ನು ಗೋವಾದಲ್ಲಿ ಸಿನಿಮೆಯ ರೀತಿಯಲ್ಲಿ ಹಿಡಿದು ತಂದೆವು ಅಂತ ಹೇಳ್ಬಿಟ್ಟು ಪೇಪರ್ನಲ್ಲಿ ನಾವು ನೋಡ್ಬೇಕಾಗ್ತದೆ ಅಥವಾ ಟಿವಿಯಲ್ಲಿ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿರುವಾಗಲೇ ಹಿಡಿದ್ರೆ ಸ್ವಲ್ಪ ಖರ್ಚು ಕಡಿಮೆ ಆಗ್ತದೆ, ಸರ್ಕಾರಕ್ಕೆ ಆದಾಯ ಕೂಡ ಉಳಿತದೆ ಅನ್ನೋದು ನನ್ನ ಅನಿಸಿಕೆ ಪ್ರಕಾರ. ನಮ್ಮ ಪೊಲೀಸ್ ಅಧಿಕಾರಿಗಳು, ದಕ್ಷ ಪೊಲೀಸ್ ಅಧಿಕಾರಿಗಳು ಆ ಕೆಲಸನ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಉಡುಪಿ ಜಿಲ್ಲಾ ಪೊಲೀಸ್ ಮೇಲೆ ಯಥೇಚ್ಛವಾಗಿದೆ. ಪೊಲೀಸ್ ಮೇಲೆ ನಂಬಿಕೆ ಜಾಸ್ತಿ, ಅಂಥದ್ರಲ್ಲಿ ಉಡುಪಿ ಜಿಲ್ಲೆ ಮೇಲೆ ಸ್ವಲ್ಪ ಜಾಸ್ತಿನೇ ನಂಬಿಕೆ ಇದೆ ನನಗೆ. ನೋಡಿ, ಪ್ರದೀಪ್ ಇಂದ ಶುರುವಾಗಿದ್ದು ಈಗ ಮನೋಜ್ ಪೂಜಾರಿ ಆಯ್ತು, ರೂಪೇಶ್ ಪೂಜಾರಿ ಆಯ್ತು, ಹರೀಶ್ ಬೈಲ್ಮನೆ ಆಯ್ತು, ಕಿರಣ್ ಕೋಟ್ಯಾನ್ ಆಯ್ತು, ಸುದರ್ಶನ್ ಶೆಟ್ಟಿ ಆಯ್ತು, ತೆಕ್ಕಟ್ಟೆ ಕಿರಣ್ ಪೂಜಾರಿ ಆಯ್ತು, ಚಂದ್ರ ಶೆಟ್ಟಿ ಆಯ್ತು, ಪ್ರಶಾಂತ್ ಶೆಟ್ಟಿ ಆಯ್ತು, ತೆಕ್ಕಟ್ಟೆ ತೇಜು ಆಯ್ತು. 40 ಪವನಿನ ಚೈನ್ ಇದೆ ಈತನ ಕೊರಳಲ್ಲಿ. ಇರ್ಲಿ ಬಿಡಿ, ಅದು ಬೇಡ ನಮಗೆ. ಕಿಶೋರ್ದಾಯ್ತು, ಜೀವಿತ್ ಆಯ್ತು, ಕೊಲ್ಲೂರು ಲಕ್ಷ್ಮಣದಾಯ್ತು, ನಿಖಿಲ್ ಶೆಟ್ಟಿ ಪೆಟ್ರೋಲ್ ಬಂಕ್ ಬಾರ್ ಗೀರ್ ಇನ್ನೊಂದು ಮತ್ತೊಂದೆಲ್ಲ ಬಹಳ ಮಾಡ್ಯಾರೆ. ಬಟ್ ಅದು ಎಲ್ಲಿಂದ ಬಂದಿತ್ತು ನೋಡೋಣ ಆಮೇಲೆ. ಸಂದೇಶ್ ಆಯ್ತು, ಸಂದೀಪ್ ಆಯ್ತು, ರೂಪಾ ಅನ್ನ ಮೇಡಮ್ ಕೂಡ ಇದ್ದಾರೆ, ಅವರ ಅಕೌಂಟಿಗೆ ಕೂಡ ಹಣ ಸಂದಾಯ ಆಗಿದೆ. ರಕ್ಷಿತ್, ವಿದೇಶು, ಸಚಿನ್, ನೋಡಿ ಈಗ ಎಷ್ಟುದ್ದ ಲಂಬ ಬೆಳೆದಿದೆ ಅಂತ ಹೇಳಿದ್ರೆ. ಪ್ರಶಾಂತ್ ಶೆಟ್ಟಿ ಇವರು ಸಾಮಾನ್ಯ, ಈ ಪ್ರಶಾಂತ್ ಶೆಟ್ಟಿ ಸಾಮಾನ್ಯ ಒಬ್ಬ ಕಾರ್ಮಿಕರಾಗಿದ್ದವರು, ಇವತ್ತು ದೊಡ್ಡ ಉದ್ಯಮಿ ಹೇಗಾದ್ರು ಅನ್ನೋದ್ರ ಬಗ್ಗೆ ಕೂಡ ಅವರು ಉದ್ಯಮಿ ಆಗಿದ್ದು ಬಹಳ ಖುಷಿ. ಒಳ್ಳೆ ರೀತಿಯಿಂದ ಆಗಿದ್ದೆ ಹೋದಾದ್ರೆ ನಮ್ದೊಂದು ಸೆಲ್ಯೂಟ್ ಇರ್ತದೆ. ಆದ್ರೆ ಈ ಕಚಡ ಆಪಲ್ ಆಗಿದ್ದೆ ಹೋದಾದ್ರೆ ಒಳಗಾಕಿ ಬೋಳಿ ಮಕ್ಕಳನ್ನ ಅಂತ ಹೇಳ್ತೀನಿ ನಾನು, ಅಷ್ಟೇ ಸಿಂಪಲ್. ಓಕೆ, ಪವನ್ ಆಯ್ತು, ರಾಜೇಶ್ ಆಯ್ತು, ಗುರು ಆಯ್ತು, ಪ್ರಕಾಶ್ ಆಯ್ತು, ಯಬ್ಬಬ್ಬಬ್ಬಬ್ಬಬ್ಬ ಲೀಸ್ಟೇ. ಇವರೆಲ್ಲ ಯಾರ್ಯಾರ ಹೆಸರು ಹೇಳ್ತಾ ಇದ್ದಾರೆ ಗೊತ್ತಾ? ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಹೇಳ್ತಾ ಇದ್ದಾರೆ. ಅವರು ನನಗೆ ಪರಿಚಯ, ಇವ್ರು ನನಗೆ ಪರಿಚಯ, ಇವ್ರ ಹುಡುಗರು ನಾವು, ಅವ್ರ ಹುಡುಗರು ಅಂತ. ಪಾಪ ಆ ಆಧ್ಯಾತ್ಮಿಕದಲ್ಲಿ ಮುಳುಗಿ ಹೋಗಿದ್ದಾರೆ. ನಮ್ಮ ಸಂಗಮ್ ಸುಭಾಷ್ ಅವರು ಅವ್ರ ಹೆಸರನ್ನ ಬಳಸ್ತಾರೆ. ಹರೀಶ್ ಟೋಳರ್, ನನ್ನ ಆತ್ಮೀಯ ಮಿತ್ರ ಹರೀಶ್ ಟೋಳರ್, ಅವ್ರ ಹೆಸರನ್ನ ಬಳಸ್ತಾರೆ. ಇನ್ನು ಯಾರ್ಯಾರ್ದು ಬಹಳಷ್ಟು ಜನರ ಹೆಸರನ್ನ ಬಳಸ್ತಾರೆ. ಇವರು ಕಾಂಗ್ರೆಸ್ ಮುಖಂಡರಾದಂತ ಮಲ್ಯಾಡಿ ಅವ್ರ ಹೆಸರನ್ನ ಬಳಸ್ತಾರೆ. ಅವರು ಹಿರಿಯರಿದ್ದಾರೆ, ದೊಡ್ಡ ವ್ಯಕ್ತಿ ಇದ್ದಾರೆ, ಅವರ ಹೆಸರನ್ನ ಬಳಸ್ತಾರೆ. ಅವರು ಶಿಷ್ಯರು ನಾವು ಅಂತ ಬಿಟ್ಟು ಬಳಸ್ತಾರೆ. ಇದು ಏನನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮತ್ತೆ ಅಲ್ಲಿ ರೌಡಿಸಂ ಮಾಡ್ತಾರೆ, ಹೊಯ್ಗೆ ಧಕ್ಕೆ ಮಾಡಿಕೊಂಡು ಅದರಲ್ಲಿ ರೌಡಿಸಂ ಮಾಡಿ ಕಾರ್ಮಿಕರ ಮೇಲೆ ಬೇರೆ ಇನ್ನೊಂದು ಬಂದವ್ರ ಮೇಲೆ ತಲೆ ಹೊಡಿತಾರೆ, ಜೈಲಿಗೆ ಹೋಗಿ ಬರ್ತಾರೆ. ಅವರೆಲ್ಲ ಇದ್ದಾರೆ ಇದರಲ್ಲಿ, ಇವರೆಲ್ಲ ಬೆಟ್ಟಿಗ್ನವ್ರ. ಹಾಗಾದ್ರೆ ಯಪ್ಪ ದೇವ್ರೆ, ನಮ್ಮ ಅಕ್ಕಪಕ್ಕ ಇನ್ನೆಷ್ಟು ಜನ ಇದ್ದಾರೆ. ಈಗಾಗಲೇ ನಮ್ಮ ತನಿಖೆಯಲ್ಲಿ ಇಷ್ಟು ಬಂದಿದೆ ಬೆಳಕಿಗೆ, ಇಷ್ಟೆಲ್ಲ ಇನ್ನೂ ಬರ್ತಾ ಇದೆ. ಇನ್ನು ನನಗೀಗ ಇದರಲ್ಲಿ ಬರ್ತಾ ಇದೆ. ನಾನು ಹೇಳ್ತಾ ಇರೋದು ಒಂದೇ, ಸಾರ್ವಜನಿಕರಲ್ಲಿ ನಮ್ಮ ಕರಾವಳಿಯ ಹೆಸರನ್ನ ಸಂಪೂರ್ಣವಾಗಿ ಕುಲಗೆಡ್ಸಕ್ ಹೊರಟಿರುವಂತ ಇಂಥ ಬುಡಗಳನ್ನ ಸಂಪೂರ್ಣ ಕಿತ್ ನೀವು ಹಾಕಿಲ್ಲ ಅಂದ್ರೆ ನಿಮ್ಮ ಮನೆಯ ಮಕ್ಕಳ ಆಸೆಯನ್ನ ಬಿಟ್ಟು ಬಿಡಿ. ಇವತ್ತು ಬರೀ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ, ನಾಳೆ ಇದೇ ಮಕ್ಕಳನ್ನ ಬಳಸ್ಕೊಂಡು ಗಾಂಜಾ ಸಪ್ಲೈ ಮಾಡ್ತಾರೆ, ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಬೇರೆ ಹೆಣ್ಣಿನ ಅಶ್ಲೀಲ ವಿಡಿಯೋ ತೆಗೆಯೋದನ್ನ ಮಾಡ್ತಾರೆ. ಯಾರು? ಇದೇ ಇವರಿಷ್ಟು ಜನ. ನೋಡಿ, ನಮ್ಮ ರಾಜೀವ್ ಶೆಟ್ಟಿ ಹೇಳ್ತಾ ಇದ್ದಾರೆ, ನೀವು ಇನ್ನೂ ಬಿಟ್ಟಿದ್ದೀರಿ ಅಣ್ಣ. ನೀವು ಕೊಡಿ ಹೇಳ್ತೀನಿ ಹೆಸರನ್ನ, ನಾನು ಹೇಳ್ತೀನಿ ಕೊಡಿ, ಹೇಳೋದಲ್ಲ, ಲೀಸ್ಟ್ ಅಲ್ಲಿ ಸೇರಿಸ್ಬಿಡ್ತೀನಿ. ಅವ್ರ ಅಡ್ರೆಸ್, ಫೋಟೋ, ಅವ್ರದ್ದು ಡೀಟೇಲ್ಸ್ ಇಷ್ಟು ಕಳಿಸಿ ನನಗೆ, ಮತ್ತುಳಿದ ಪೊಲೀಸ್ ತನಿಖೆ ಮಾಡ್ಕೋತಾರೆ. ನೋಡಿ, ಇಷ್ಟು ಇದಕ್ಕೆ ನಮ್ಮ ಮನೆಯ ಮಕ್ಕಳು ಹೋಗ್ತಾರೆ. ರವಿ ಶೆಟ್ರಿಗೆ ಅಲ್ಲೇನು ತೊಂದರೆನೇ ಇಲ್ಲ. ರವಿ ಶೆಟ್ರಿಗೆ ಏನ್ ನಷ್ಟ ಇದೆ? ರವಿ ಶೆಟ್ರಿಗೆ ಏನು ಹೊಟ್ಟೆ ಕಿಚ್ಚಿದೆ? ನಂಗೆ ಇವರೆಲ್ಲ, ಈಗ ನಾ ಹೆಸರು ಹೇಳಿದ್ನಲ್ಲ, ಇವರೆಲ್ಲ ನನ್ನ ಶತ್ರುಗಳ? ನನಗೇನಾದ್ರು ತೊಂದರೆ ಮಾಡಿದಾರ? ನನಗೆಲ್ಲಾದ್ರೂ ಹಾನಿ ಮಾಡಿದಾರ? ನೋ ವೇ. ನನಗೆ ಯಾವತ್ತೂ ಅವ್ರು ತೊಂದರೆ ಮಾಡಿಲ್ಲ. ನನಗೆ ಶತ್ರುಗಳಲ್ಲ. ನನ್ನ ಜಾತಿ ಮಕ್ಕಳಿದ್ದಾರೆ, ನನ್ನ ಮಿತ್ರ ಜಾತಿ ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ನನ್ನ ಉದ್ದೇಶ ಒಂದೇ, ನಮ್ಮ ಮನೆಯ ಮಕ್ಕಳು ನಾವು ಶಾಲೆಗೆ ಕಳಿಸಿದಾಗ ಅವ್ರ ಮನೆಗೆ ಬರುವಾಗ
ಇಲ್ಲ ಬರ್ತಾರೆ, ಒಳ್ಳೆ ರೀತಿಯಿಂದ ಬರ್ತಾರೆ, ಏನು ತೊಂದರೆ ಇಲ್ಲ, ಏನಿಲ್ಲಪ್ಪ ಹೋದಾಗೆ ಬರ್ತಾರೆ ಅನ್ನೋಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಬೇಕನ್ನೋದು ಒಂದೇ ನನ್ನ ಆಸೆ. ಇವ್ರದ್ದು ಯಾವುದೋ ತೆವಲಿಗೆ ಹೆಣ್ಮಕ್ಳನ್ನ ಬಳಸ್ಕೋತಾರ. ಆಮೇಲೆ ಹೆಣ್ಮಕ್ಳು ಶೋಕಿ ಇರೋರು ಇದಾರೆ ಇದರಲ್ಲಿ ಹೆಣ್ಮಕ್ಳು ಶೋಕಿ ಇರೋರು ಬಹಳ ಜನ ಇದಾರೆ. ಅದ್ರ ಹೆಸರು ನಾನು ಮತ್ತೆ ಬಿಡಿಸಿ ಹೇಳ್ತೀನಿ. ಬಿಡಿಸಿ ನಮ್ಮ ಮನೆ ಮಕ್ಕಳನ್ನ ಕೆಟ್ಟ ಚಾಳಿಗೆ ತಳ್ತಾರೆ. ನಮ್ಮನೇಲೂ ಸಣ್ಣ ಸಣ್ಣ ಹುಡುಗರಿದ್ದಾರೆ. ಬೇಳೂರು ಗ್ರಾಮ ಬಿಟ್ಟಿದ್ದೀರಿ ಅಣ್ಣ. ನಾನು ಉಡುಪಿ ಜಿಲ್ಲೆ ಹೇಳ್ತಾ ಇದ್ದೀನಲ್ಲ ಅಣ್ಣ ರಾಜೀವ್ ಶೆಟ್ರೆ, ಉಡುಪಿ ಜಿಲ್ಲೆ ಹೆಸರೇ ಹೇಳ್ತಾ ಇದ್ದೀನಿ. ಅದರಲ್ಲಿ ಯಾರ್ದಾರು ಮಾಹಿತಿ ಇದ್ರೆ ಅಂತವ್ನು ಯಾರಾದ್ರೂ ಸರಿ ಅವನ ಮಾಹಿತಿಯನ್ನು ಕೊಡಿ. ನಿಮಗೇನಾದ್ರೂ ಒಂದು ಹುಲ್ ಕಡ್ಡಿ ಏನಾದ್ರು ಸಮಸ್ಯೆ ಬಂದ್ರೆ ನಾನಿದ್ದೀನಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ಅದ್ ಯಾರಿಂದ ಏನ್ ಬರುತ್ತೆ ನೋಡ್ಕೊಳ್ಳೋಣ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬೇಕಾದ್ರೆ ನನ್ನ ಜೀವನದ ಇನ್ಫ್ಲುಯೆನ್ಸ್ ಅಷ್ಟು ಬಳಸೋದಾದ್ರು ಸರಿಯೇ ನಾನು. ಆದ್ರೆ ಇದನ್ನ ಮಾತ್ರ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಈಗ ನಾನು ಹೇಳ್ತಾ ಇರೋದೊಂದೇ, ನಮ್ಮ ಮನೆ ಮಕ್ಕಳನ್ನ ಉಳಿಸ್ಕೋಬೇಕು ಅಂದ್ರೆ ನೀವು ಅಕ್ಕಪಕ್ಕದಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನ ಮತ್ತು ಅದನ್ನ ವಿರೋಧಿಸೋದನ್ನ ಕಲೀರಿ. ನೀವೆಲ್ಲರೂ ಸೇರಿ ವಿರೋಧಿಸಿದ್ದೆ ಹೋದ್ರೆ ಅವ್ರೆಲ್ಲರೂ ಇರ್ತಾರೆ ಇಲ್ಲಿ. ಊರ್ ಬಿಡಿಸಿ ಹೇಳ್ತೀನಿ, ಅವ್ರನ್ನ ಊರ್ ಬಿಡಿಸಿ. ಹಾಗೆ ಈಗ ಅಕೌಂಟ್ಗಳು ಯಾರು ಕೊಟ್ಟೋರಿದ್ರೆ ಅವರು ಇವ್ರದ್ದು ಮೇನ್ ಟಾರ್ಗೆಟ್ ಕಾಲೇಜ್ ಮಕ್ಕಳು ಮತ್ತೆ ಸಣ್ಣ ಉದ್ದಿಮೆ ಆರಂಭ ಏನ್ ಮಾಡಿರ್ತಾರೋ ಅವರು. ಕಾಲೇಜ್ ಮಕ್ಕಳಿಗೆ ಫಸ್ಟ್ ಸ್ವಲ್ಪ ದುಡ್ಡು ಹಾಕಿ ಅದು ಹಣ ಬರುವಂಗ್ ಮಾಡಿ ಆಮೇಲೆ ಮತ್ತೆ ಅವ್ರನ್ನ ಕಳ್ತನಕ್ಕೆ ದೂಡುವಂತದ್ದು ಅಥವಾ ಹೆಣ್ಣು ಮಕ್ಕಳಿಂದ ಬೇರೆ ಕೆಟ್ಟ ಇದಕ್ಕೆ ದೂಡುವಂತದ್ದು, ಡ್ರಗ್ಸ್ ಮಾರಾಟ ಮಾಡೋದು, ಇದೆಲ್ಲದು ಒಂದೊಂದು ಚೈನ್ ಲಿಂಕ್. ಇವು ಈ ಚೈನ್ ಲಿಂಕ್ ಇದೆಯಲ್ಲ, ವಿವೇನ್ ಅಂತೆ, ಸಂದೀಪ್ ಅಂತೆ, ಕಿರಣ್ ನೋಡಿ, ನೋಡಿ ಎಲ್ರು ನನಗೆಷ್ಟು ಮೆಸೇಜ್ ಬರ್ತಾ ಇರ್ಬೋದು, ನನಗೆಷ್ಟು ಕಾಲ್ ಬರ್ತಾ ಇರ್ಬೋದು. ಇಲ್ಲೇ ನೇರವಾಗಿ ಇಷ್ಟೊಂದು ಜನ ಹಾಕ್ತಾ ಇದಾರೆ ಅಂದ್ರೆ ನನಗಿನ್ನೆಷ್ಟು ಬರ್ತಾ ಇರ್ಬೋದು. ಸಂಪೂರ್ಣ ಮಾಹಿತಿ ತಗೊಳ್ತಾ ಇದ್ದೀನಿ. ವಿತೌಟ್ ಸಾಕ್ಷಿ ಇಲ್ಲದೆ ಇರೋದನ್ನ ಮುಟ್ತಾ ಇಲ್ಲ ನಾನು. ಎಲ್ಲ ಸಾಕ್ಷಿಗಳನ್ನ ಜೊತೆ ಇಟ್ಕೊಂಡು ಅದರ ಬಗ್ಗೆ ಸರಿಯಾದ ಮಾಹಿತಿ ಇದ್ದಿದ್ದನ್ನ ಮಾತ್ರ ಮುಟ್ತಾ ಇದ್ದೀನಿ. ಸಾಕ್ಷಿ ಇಲ್ಲದೆ ಇರೋದು ಮುಟ್ತಾ ಇಲ್ಲ ನಾನು. ಸುಮ್ನೆ ಹೆಸರು ಹಾಕೊಂಡು ಹೋಗ್ತಾ ಇಲ್ಲ ನಾನು. ಹಾಗೆ ಹೇಳೋದಾದ್ರೆ ಇಷ್ಟರೊಳಗೆ 200-250 ಜನ ಆಗ್ಬೇಕಿತ್ತು. ಇಲ್ಲ, ನನಗೆ ಎವಿಡೆನ್ಸ್ ಬೇಕು. ಆ ಎವಿಡೆನ್ಸ್ ಇಟ್ಕೊಂಡು ಇವರ ವಿರುದ್ಧ ನಾನು ಒಂದು ರಣಕಹಳೆಯನ್ನ ಊದಿದಿವೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ನೋಡಿ, ನಾವು ಹಿಂದ್ಗಡೆ ಮಧುಕರ್ ಶೆಟ್ಟರ್ ಫೋಟೋ ಕಾಣ್ತಾ ಇದೆ, ಅವರನ್ನ ಫಾಲೋ ಮಾಡೋರು ನಾವು, ಅವರ ಅನುಯಾಯಿಗಳು ನಾವು, ದಕ್ಷ ಪೊಲೀಸ್ ಅಧಿಕಾರಿಗಳು ಅನ್ಸ್ಕೊಂಡವರು. ಅವರ ಜನ್ಮದಿನದ ಕಾರ್ಯಕ್ರಮ ಕೂಡ ಇದೆ. ಈಗ ನಾಳೆದ್ದು ಇನ್ನೊಂದು ಕಾರ್ಯಕ್ರಮ 28ನೇ ತಾರೀಕು ಅವ್ರದೇ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ. ಅಂತ ಒಂದು ಪೊಲೀಸ್ ಇಲಾಖೆಯ ಬಗ್ಗೆ ನಮಗೆ ಗೌರವ ಜಾಸ್ತಿ ಇದೆ. ಆದ್ರೆ ಇವರನ್ನ ಬಂಧಿಸಿಲ್ಲ ಅಂತ ಹೇಳಿದ್ರೆ ತುಂಬಾ ಮನಸ್ಸಿಗೆ ನೋವಾಗ್ತದೆ. ಅಲ್ಲದೆ ನಮ್ಮ ಮನೆಯ ಮಕ್ಕಳು ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಅದೆಷ್ಟೋ ಜನ ಪೊಲೀಸರ ಮಕ್ಕಳು ಕೂಡ ಈ ಒಂದು ದಂಧೆಯಲ್ಲಿ ಬೀಳ್ತಾರೆ ಅನ್ನೋ ಭಯ ನಮ್ಮನ್ನು ಕಾಡ್ತಾ ಇದೆ. ವೈದ್ಯರ ಮಕ್ಕಳಾಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಕ್ಕಳಾಗಿರ್ಬೋದು, ರಾಜಕಾರಣಿಗಳ ಮಕ್ಕಳಾಗಿರ್ಬೋದು, MLA ಮಕ್ಕಳಾಗಿರ್ಬೋದು, ಅವರ ಸಹೋದರರಾಗಿರ್ಬೋದು, ಈ ದಂಧೆಯಲ್ಲಿ ಖಂಡಿತವಾಗಿ ಸಿಕ್ಕಾಕೊಳ್ತಾರೆ. ಆದ್ರಿಂದ ನಮ್ಮ ಕರಾವಳಿಯಿಂದ ಇದನ್ನ ಬುಡ ಸಮೇತ ಕಿತ್ತಾಕುವಂತ ಒಂದು ಶಪಥವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ನಾವೆಲ್ಲರೂ ಈ ಕೆಲಸನ ಮಾಡಬೇಕಾಗಿದೆ. ಇವರಿಗೆ ಆ ದುಡ್ಡೇ ಬೇಕಾ? ಬೇರೆಯವರು ಗೋರಿ ಮೇಲೆ ಬಿದ್ದಿರೋ ದುಡ್ಡೇ ಬೇಕಾ ಇವರಿಗೆ? ಬೇರೆಯವರು ಗೋರಿ ಮೇಲೆ ಇವ್ರ ಮನೆ ಕಟ್ಟಬೇಕಾ? ಬೇರೆ ಹೆಣ್ಣು ಮಕ್ಕಳ ಒಂದು ಬೆವರಿನ ದುಡ್ಡು ನಮ್ಮೂರಿಗೆ ಬೇಕಾ? ಆ ಕರಾವಳಿ ಅಂತ ಹೇಳಿದ್ರೆ ದೇವರ ಒಂದು ಸಾಕ್ಷಿಯ ಕರಾವಳಿ. ಆ ಕರಾವಳಿ ಅಂತ ಹೇಳಿದ್ರೆ ಕೈ ಎತ್ತಿ ಮುಗಿ ಅಂತ ಹೇಳ್ತಾರೆ. ನಾವು ಕರಾವಳಿಗರು ಅಂತ ಹೇಳಿದ್ರೆ ಇಡೀ ದೇಶ ವಿಶ್ವದಲ್ಲಿ ಎಲ್ಲಿ ಹೋದ್ರೂ ನಮಗೆ ಆದಂತ ಒಂದು ಗೌರವ ಸಿಗ್ತದೆ. ಆದ್ರೆ ಇಂಥ ಪಾಪಿಗಳು ಆ ಗೌರವಕ್ಕೆ ಹುಳಿ ಹಿಂಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಪೂರ್ತಿ ಕಿತ್ತಾಕ್ತಾ ಇದ್ದಾರೆ. ನಾನು ಸಾರ್ವಜನಿಕರಲ್ಲಿ ಹೇಳ್ತಾ ಇರೋದು ಒಂದೇ, ನಿಮಗೆ ಬೇಕಾದ್ರೆ ಮುಂದುವರಿಸಿ, ಇಲ್ಲ ಅಂದ್ರೆ ನನಗೇನು ತೊಂದರೆ ಇಲ್ಲ, ನಾನು ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತೀನಿ. ನಾನು ಹೇಳೋಷ್ಟು ಹೇಳಿದ್ದೀನಿ. ಜಾಗ್ರತೆ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಸುಮ್ಮನಿದ್ ಬಿಡ್ತೀನಿ. ನಿಮ್ಮ ಮನೆಯ ಮಗು ಟೆನ್ಷನ್ ಅಲ್ಲಿ ಇದಾನಾ? ಬಹಳ ಯೋಚನೆ ಮಾಡ್ತಾ ಇದ್ದಾನ? ನಿಮ್ಮ ಮನೆ ಅಣ್ಣ ತಮ್ಮರು ಬಹಳ ಯೋಚನೆ ಮಾಡ್ತಾ ಇದ್ದಾರಾ? ಎಷ್ಟೊತ್ತಿಗೂ ಟೆನ್ಷನ್ ಅಲ್ಲಿ ಮೊಬೈಲ್ ಇಟ್ಕೊಂಡು ಆಡ್ತಾ ಇರ್ತಾರಾ? ಏನೋ ಒಂದು ಮಾಡ್ತಾ ಇರ್ತಾರಾ? ಏನಾದ್ರೂ ಒಂದು ಚೂರು ಏನಾದ್ರೂ ಮೊಬೈಲ್ ಹಿಡ್ಕೊಂಡು ಅವನು ಡಲ್ ಆಗಿದಾನಾ? ಯಾಕೆ ಏನು ಅನ್ನೋದನ್ನ ನೀವೇ ಒಬ್ರು CID ಅಧಿಕಾರಿಯಾಗಿ ಅವನ್ನ ಹುಡುಕಿ, ಅವಾಗ ನಿಮಗೆ ಸತ್ಯ ಗೊತ್ತಾಗ್ತದೆ. ಅವನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ, ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ, ಆಗ ಗೊತ್ತಾಗತ್ತೆ. ಯಾಕಂದ್ರೆ ಹಾಳು
ಹಾಳು ಮಾಡುವಂತವರು ಬಹಳ ಜನ ಕಾಯ್ತಾ ಇದ್ದಾರೆ. ಎಲ್ಲರೂ ಇದನ್ನ ಪ್ರಶ್ನೆ ಮಾಡಿ. ನಾನೀಗ ಹೇಳ್ತಾ ಇರೋದು ಒಂದೇ, ದಯವಿಟ್ಟು ತಾವು ಏನಾದ್ರೂ ಅಕೌಂಟಿಗೆ ಏನಾದ್ರೂ ಅವ್ರಿಗೇನಾದ್ರೂ ಕೊಟ್ಟಿದ್ರೆ, ಬುಕ್ಗಳು ಕೊಟ್ಟಿದ್ರೆ, ಅಕೌಂಟ್ ಬುಕ್ಗಳು ಅವ್ರಿಗೆ ಏನಾದ್ರು ಕೊಟ್ಟಿದ್ರೆ ನಮ್ಮ ಹತ್ರ ನನಗೊಂದು ಕಾಪಿ ಕಳಿಸಿ. ನಿಮ್ಮ ಹೆಸರನ್ನ ಎಲ್ಲೂ ಬಹಿರಂಗ ಪಡಿಸಲ್ಲ ನಾನು. ಪೊಲೀಸ್ ಅವರಲ್ಲಿ ಕೂಡ ನಾನು ಮನವಿಯನ್ನ ಮಾಡ್ಕೊಳ್ತೇನೆ, ಯಾರ್ಯಾರು ಇದಾರೋ ಅವ್ರನ್ನ ಎಲ್ಲೂ ಕೂಡ ಬಹಿರಂಗ ಪಡಿಸಬೇಡಿ. ಇದು ಬೇಕಾದ್ರೆ ಕೋರ್ಟ್ ಇಂದಾನೇ ಆದೇಶ ತರ್ತೀನಿ, ಕೋರ್ಟ್ ಇಂದಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆದೇಶ ಬರುವ ರೀತಿ ಮಾಡ್ತೇನೆ. ಯಾರನ್ನು ಕೂಡ ನಿಮ್ಮನ್ನ ಬೀದಿಗೆ ತರಲ್ಲ, ನಿಮ್ಮ ಹೆಸರನ್ನ ಹೊರಗಡೆ ಹೋಗಕ್ ಬಿಡಲ್ಲ. ಕೆಲವರು ನಿನ್ನೆ ಹೇಳ್ತಾ ಇದ್ರಿ, ಅಣ್ಣ ನನಗೆ ಪ್ರೆಸ್ಟೀಜ್ ಅಣ್ಣ, ನಮ್ದು ಹೆಸರಾಂತ ಕುಟುಂಬ, ಏನೋ ಈ ಆಪಿಗೆ ಸೋತೋದ್ವಿ, ನಂದು ಲಕ್ಷಾಂತರ ರೂಪಾಯಿ ಹೋಯ್ತು ಅಂತ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀವು ದೊಡ್ಡವರಾಗ್ಬೇಕಂದ್ರೆ ಮಾಡಿರೋ ತಪ್ಪನ್ನ, ನಾನು ಮಾಡಿದ್ದೆ ಈ ತಪ್ಪನ್ನ ಇನ್ನು ಮುಂದೆ ಯಾರಿಗೂ ಆಗಬಾರ್ದು, ಇನ್ನು ಯಾರಿಗೂ ಈ ಹಿಂಸೆ ಆಗಬಾರ್ದು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದೆ ಹೌದಾದ್ರೆ ಅದನ್ನ ಕಳ್ಚಿಟ್ಟು ಈಚೆ ಬನ್ನಿ. ಬಂದು ಅವ್ರು ಯಾರ್ಯಾರು ಮೋಸ ಮಾಡ್ತಾ ಇದಾರೋ ಅವ್ರ ಕೊರಳು ಪಟ್ಟಿ ಹಿಡಿಯುವಂತ ಕೆಲಸನ್ನ ಕಾನೂನು ರೀತಿ ನಾವು ಮಾಡೋಣ. ಕಾನೂನಿನ ಮುಖಾಂತರವಾಗಿ ಅವರ ಕೊರಳು ಪಟ್ಟಿಯನ್ನು ಹಿಡಿದು ಅವ್ರು ತಿಂದಿರೋದಷ್ಟು ಕಕ್ಸಿ ಅವ್ರನ್ನ ಮೊದ್ಲಿ ಎಲ್ಲಿಂದ ಬಂದ್ರೋ ಹೇಗಿದ್ರೋ ಆ ಜಾಗಕ್ಕೆ ಅವ್ರನ್ನ ಕಳಿಸುವಂತ ಕೆಲಸನ ಮಾಡೋಣ. ಅದನ್ನ ನಾನ್ ಮಾಡ್ತೀನಿ. ನೀವೇನಾದ್ರೂ ಬಂದಿಲ್ಲ, ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ನನಗೆ ಯಾಕೆ? ನನಗೇನವ್ರೇನು ವೈರಿಗಳ? ನನ್ನ ಮನೆ ಮಕ್ಕಳನ್ನ ಹೆಂಗವ್ರನ್ನ ಕಾಪಾಡ್ಕತೀನಿ ನಾನು. ಇಡೀ ಊರು ದೇಶನ್ ಕಾಯ್ತೀನಿ ಅಂತ ಹೊರಟೋನಿಗೆ ನನ್ನ ಮನೆ ಮಕ್ಕಳನ್ನ ನಂಗೆ ಕಾಯ್ಕೊಳಕ್ಕಾಗಲ್ವಾ? ಕಾಯ್ಕೋತೀನಿ. ನನಗೆ ಬೇಡ. ನನಗೆ ನೀವು ನನ್ನ ತಂದೆ ತಾಯಿ ಇದ್ದಂಗಿದ್ದೀರಿ, ಅಣ್ಣ ತಮ್ಮಂದಿರಿದ್ದಂಗಿದ್ದೀರಿ, ಅಕ್ಕ ತಂಗಿಯರಿದ್ದಂಗಿದ್ದೀರಿ. ನನ್ನನ್ನ ಒಂದೊಂದು ದಿನದ ಒಂದು ತುತ್ತನ್ನು ಕೊಟ್ಟು ಬೆಳೆಸಿದಿರಿ, ನೀವು ಹಾರೈಕೆ ಮಾಡಿದಿರಿ. ನೀವು ನಿಮ್ಮ ಋಣ ನನ್ನ ಮೇಲಿದೆ. ಆ ಋಣನ ತೀರ್ಸಕ್ಕೆ ನಾನು ಹೊರಟಿದ್ದೀನಿ. ಆದ್ರೆ ನೀವು ಜೊತೆ ಬಂದ್ರೆ ಮಾತ್ರ. ಇದನ್ನ ನಾನು ನಿಮ್ಗೆ ಹೇಳ್ತಾ, ರಘು ಶೆಟ್ಟಿ ಪರಾರಿ, ಅದೇ ರೀತಿ ಇನ್ನುಳಿದವರು ಎಲ್ಲರೂ ಪರಾರಿ ಆಗಕ್ಕೆ ರೆಡಿ ಆಗ್ತಾ ಇದೆ. ಎಲ್ಲೋದ್ರೂ ಬಿಡಲ್ಲ ಸ್ವಾಮಿ. ನನಗೆ ಅಂಡರ್ವರ್ಲ್ಡ್ ಡಾನ್ ಕಲಿ ಯೋಗೇಶ್ ನನಗೆ ಬೆದರಿಕೆ ಹಾಕ್ತಾನೆ. ಹಾಕಿದ ತಕ್ಷಣ ಆತನ ವಿರುದ್ಧ 8ನೇ ಒಂದು ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗ್ತದೆ. ಹಾಗೇನೆ ಇವ್ರ ಮೇಲೂ ಕೂಡ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗ್ತದೆ. ಇವ್ರನ್ನು ಕೂಡ ಎಳ್ಕೊಂಡ್ ಬರಲೇಬೇಕು. ಬರದೆ ನಾವು ಬಿಡಲ್ಲ. ನಾನು ಹೇಳಿದೆ ಅವರಿಗೆ, ಒಬ್ಬ ಹುಡುಗನ ಬಂದಿದ್ದು ಮಾತ್ರ ನನಗೆ ಕಂಪ್ಲೇಂಟ್ ಬಂದಿತ್ತು. ಆತನಿಗೆ ಏನಿದೆ ಅವನಿಂದ ನೀವು ತಗೊಂಡಿದ್ರು ಅಷ್ಟು ಅವನಿಗೆ ಕೊಟ್ಬಿಟ್ಟು ಇನ್ನು ಮುಂದೆ ಈ ಕೆಲಸನ ಮಾಡಬೇಡಿ, ಅವನಿಗೆ ಕೊಡಿ ಮೊದಲು ಅಂತ ಹೇಳಿದ್ರೆ ಅವನ ಮನೆ ಅಣ್ಣ ತಮ್ಮಂಗೆ ಫೋನ್ ಮಾಡ್ಕೊಂಡು, ಮೊನ್ನೆ ಆ ಹಗರಣದಲ್ಲಿದ್ದ ಒಬ್ಬ ವ್ಯಕ್ತಿ, ಸೊಸೈಟಿ ಹಗರಣದಲ್ಲಿದ್ದ ವ್ಯಕ್ತಿ ಫೋನ್ ಮಾಡ್ಕೊಂಡು ಹೇಳ್ತಾನಂತೆ ಅವನ ತಮ್ಮಂಗೆ, ಹುಷಾರು ಗೊತ್ತಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇವನೇ ಹಗರಣದಲ್ಲಿ ಬಿದ್ಕೊಂಡಿದ್ದಾನೆ. ಇವನ್ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿದ್ದಾರೆ. ಇವನೇ ಹಗರಣದಲ್ಲಿ ಬಿದ್ಕೊಂಡು ಒದ್ದಾಡ್ತಾ ಇದ್ದಾನೆ. ಇವನಿಗೆ ಬೇಕಾ? ಮತ್ತೆ ಮಲ್ಯಾಡಿ ಕುಟುಂಬಸ್ಥರಲ್ಲಿ ನಾನು ಕೇಳೋದೊಂದೇ, ಮಲ್ಯಾಡಿ ಕುಟುಂಬದ ಹಿರಿಯರಲ್ಲಿ ನಾನು ಕೇಳೋದೊಂದೇ, ನಿಮಗೆ ನಿಮ್ಮದೇ ಆದಂತ ಗೌರವ, ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿದೆ. ನಾನು ನಿಮ್ಮನ್ನೆಲ್ಲ ಬಹಳ ಗೌರವಿಸ್ತೀನಿ. ನಿಮ್ಮ ಹೆಸರಿನಲ್ಲಿ ಮರಳು ಧಕ್ಕೆಗಳು, ಈ ರೀತಿಯ ಬೆಟ್ಟಿಂಗ್ ದಂಧೆಗಳು ನಿಮ್ಮ ಹುಡುಗರು ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾ ಇದಾರೆ. ಅದು ನಿಮ್ ಗಮನಕ್ಕೆ ಬಂದಿದೆಯೋ ಇಲ್ಲೋ ನೋಡ್ಕೊಳ್ಳಿ. ದಯವಿಟ್ಟು ಬಂದಿಲ್ಲ ಅಂದ್ರೆ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳಿ, ಅದನ್ನ ಸರಿ ಮಾಡ್ಕೊಳ್ಳಿ. ಅಂತ ಕಿಡಿಗೇಡಿಗಳನ್ನ ನಿಮ್ಮಿಂದ ದೂರ ಇಡಿ, ಇಲ್ಲ ಪೊಲೀಸಿಗೆ ಒಪ್ಪಿಸಿ. ಥ್ಯಾಂಕ್ ಯು ಹೇಳ್ತಾ, ಯಾವುದೇ ಮಾಹಿತಿ ಇರಲಿ, ಗೌಪ್ಯವಾಗಿಡೋ ಕೆಲಸ ನಂದು. ಕೊಡಿ ಸಂಪೂರ್ಣ. ಯಾರಿದಾರೋ ಅವರ ಹೆಸರು, ಅವರ ಅಡ್ರೆಸ್ಸು, ಅವ್ರದ್ದೊಂದು ದಾಖಲಾತಿ, ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದಾಖಲಾತಿ, ಮತ್ತೆ ಅವರ ಫೋಟೋ, ಇದನ್ನ ಕ್ಲೀನಾಗಿ ಅಚ್ಚುಕಟ್ಟಾಗಿ ನಾನು ಕಳಿಸ್ಕೊಡಿ. ಮುಂದಿನದು ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಯಾರಿದಾರೋ ಕೊಡಿ. 10 ದಿನ ಹೋಗ್ಲಿ, ಏನ್ ತಲೆ ಕೆಡ್ಸ್ಕೊಬೇಡಿ. ಇದು ನಿಧಾನ ಪ್ರೊಸೀಜರ್ ಮಾಡೋಣ. ಇದೇನ್ ಗಡಿಬಿಡಿ ಇಲ್ಲ, ನನ್ಗೆ ಅರ್ಜೆಂಟ್ ಇಲ್ಲ. ನಿಧಾನ ಪ್ರೊಸೀಜರ್ ಮಾಡ್ಬಿಟ್ಟು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ನಾಡಗುಡ್ಡೆಂಡಿಲ್ ಯಾರು, ಗಂಗೊಳ್ಳಿಲ್ ಯಾರು, ತ್ರಾಶಿಯಲ್ಲಿ ಯಾರು, ಶಂಕರನಾರಾಯಣದಲ್ಲಿ ಯಾರು, ಅಂಪರಲ್ಲಿ ಯಾರು, ಈ ಕಡೆ ಕಾರ್ಕಳದಲ್ಲಿ ಯಾರು, ಹೆಬ್ರಿಯಲ್ಲಿ ಯಾರು, ಸೀತಾ ನದಿಯಲ್ಲಿ ಯಾರ ಆಸ್ತಿ ಇದೆ, ಬೇನಾಮಿ. ಈಗ ಬೇನಾಮಿ ಆಸ್ತಿಯವರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ನಿಮಗೂ ಬರುತ್ತೆ. ಯಾರು ಬೇನಾಮಿ ಆಸ್ತಿಗಳಿದ್ದೀರೋ, ಇವರ ಬೇನಾಮಿಗಳಾಗಿದ್ರಲ್ಲ ನೀವು, ನಿಮ್ಮ ಬುಡಕ್ಕೆ 100ಕ್ಕೆ 100 ತಂದಿರ್ತೀನಿ ನಾನು. ನೀವು ಅದಕ್ಕೆ ಒಂದು ಕೆಲಸ ಮಾಡಿ, ತಕ್ಷಣ ಹೋಗ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ನಿಮ್ಮ ಮಾಹಿತಿಯನ್ನ ಕೊಡಿ, ಇಲ್ಲ ನಮಗೂ ಒಂದು ಮಾಹಿತಿಯನ್ನ ಕಳಿಸಿ. ಅಣ್ಣ, ನಮ್ಗೆ ನಮ್ಮ ಹೆಸರಿಗೆ ಮಾಡ್ಬಿಟ್ಟಿದ್ದಾರೆ, ಇದು ನಮ್ದಲ್ಲ ಜಾಗ, ಅವ್ನು ಮಾಡಿಟ್ಟಿದ್ದಾನೆ, ಏನೋ ಒಂಚೂರು ದುಡ್ಡಿನ ಆಸೆಗೆ ನಾನು ಮಾಡಿದೆ, ದಯವಿಟ್ಟು ಅವನು ಮಾಡಿದ್ದಂತೆ ಬಿಟ್ಟು ಹೇಳಿ ನೀವು ಬಚಾವಾಗಿ. ನಾನು ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ತೀನಿ, ಆತರ ಬೇನಾಮಿ ಮಾಡಿಸ್ಕೊಂಡು ಅವನಿಗೆ ಕ್ಷಮೆಯನ್ನ ಕೊಡಿ.
ಅಂತ ಮನವಿಯನ್ನ ಮಾಡ್ತೀನಿ. ಕಾನೂನಿಗೆ ಕೂಡ ಮನವಿಯನ್ನ ಮಾಡ್ಕೊಳ್ತೀನಿ. ಆದ್ರೆ ಈ ಕೆಲಸನ ಪಟ್ಟ ಮಾಡಿ ಸಿಕ್ಕಾಕೋ ಬೀಳ್ಬೇಡಿ. ಯಾಕಂದ್ರೆ ನಾವು ಹಿಡ್ದಾಯ್ತು, ಇಟ್ಟಾಯ್ತು ಕೈ. ಈಗ ಲೈವ್ ಬ್ಯಾಂಡ್ಸ್ ಮಾಡುವಾಗ ಎಲ್ಲ ಹೇಳಿದ್ರು, ಅವನೊಬ್ಬರಿಂದ ಎಂತ ಆಗುತ್ತೆ ಕೇಳಿದ್ರು. ಆಹಾ, ಇದು ಅಂಡರ್ವರ್ಡ್ಸ್ ಲಿಂಕ್ ಇದೆ, ಇದು ಇಡೀ ರಾಜಕೀಯ ವ್ಯವಸ್ಥೆ ಇದೆ, ಮಂತ್ರಿಗಳದ್ದಿದೆ, ಬಾಲಿವುಡ್ ನಟರದ್ದಿದೆ, ಇಲ್ಲಿ ಏನು ಮಾಡಕ್ಕಾಗಲ್ಲ ರವಿ ಶೆಟ್ಟಿಗೆ ಅಂದ್ರು. 3 ವರ್ಷ ಆಯ್ತು ಬೀಗ ಹೊಡೆದು. 3 ವರ್ಷ ಆಯ್ತು. ನನ್ನ ಗೆಳೆಯರೊಬ್ರು ಹೇಳ್ತಾ ಇದ್ದಾರೆ, ಸರ್ ಶರ್ಟ್ ಬಟನ್ ಹಾಕಿ ಅಂತ ಹೇಳ್ಬಿಟ್ಟು. ಕಳ್ಚೋಗಿತ್ತನ್ರಿ. ಇರ್ಲಿ ಬಿಡಿ, ಗೊತ್ತಾಯ್ತಾ? ಸೊ 3 ವರ್ಷ ಆಯ್ತು ಬೀಗ ಹೊಡೆದು, ಏನು ಮಾಡಕ್ಕಾಗಿಲ್ಲ. ಎಲ್ಲ ಬಂದಾಗಿದೆ ಅಲ್ವಾ? ಅದೇ ರೀತಿ ನಿಮ್ಮನ್ನು ಕೂಡ ಬಂದ್ ಮಾಡಿಸ್ತೀನಿ. ಅವರಿಗೆ ಬರೀ ಅಷ್ಟೇ ಮಾಡಿಸಿದ್ದು, ನಿಮ್ಗೆ ಹಂಗ್ ಮಾಡ್ಸಲ್ಲ. ತಿಂದಿದ್ದು ಪೂರ್ತಿ ಕಕ್ಕಿಸ್ತೀನಿ. ಎಷ್ಟೆಷ್ಟು ಮನೆ ಇದೆಯೋ ನಿಮ್ಮದು ಕಟ್ಟಿದಿರೋ ಅದ್ರ ತೆರಿಗೆ, ಟ್ಯಾಕ್ಸ್, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲೆಲ್ಲಿ ಬೇನಾಮಿ ಹೆಸರಲ್ಲಿ ಮಾಡಿದಿರಿ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ, ಗೋವಾದಲ್ಲಿ ನಮ್ಮವರ ಹೆಸರಿನಲ್ಲಿ, ಇಲ್ಲಿಯರ ಹೆಸರಿನಲ್ಲಿ ಯಾವ್ಯಾವ ಜಾಗ ಇದೆ ಅದಷ್ಟನ್ನು ನಾನು ಚೆಕ್ ಮಾಡ್ತೀನಿ, ಬಿಡಲ್ಲ. ಯಾವ ಕಾರಣಕ್ಕೂ ಯಾವ್ಯಾವ ಇದರಲ್ಲಿ ಟ್ರಾನ್ಸ್ಫರ್ ಆಯ್ತು, ಇವ್ರದ್ದು ಏನು ಡೇಟಾ, ಇದನ್ನ ನಾವು ಬೇಕಾದ್ರೆ ಲೇಟ್ ಪ್ರೊಸೀಜರ್ ಆಗಲಿ, ನಿಧಾನ ಆಗಲಿ ಮಾಡುವಂತ ಕೆಲಸ ಮಾಡ್ತೀನಿ. ನಂಬಿಕೆ ಇದ್ರೆ ನಿಮ್ಮ ಹತ್ರ ಇರೋ ಮಾಹಿತಿ ನನಗೆ ಕೊಡಿ.